गदग से खबर है कि मुंदरगी तहसील के पेठालुरु गांव की तालिबा पल्लवी हल्लीकेरी घर की गुर्बत और वालिद की बीमारी की वजह से अंगूर के बाग में काम करने गई थी, जिसकी वजह से वो SSLC साइंस का इम्तिहान नहीं दे सकी। इस वाक़ये को देखते हुए जिला तालीम अफसर गंगाधर अन्नीगेरी ने तालिबा को दोबारा इम्तिहान देने की इजाज़त दी। इम्तिहान मुंदरगी शहर के विजिलिम्बिक का तालीमी इदारे में मुनअक़िद किया गया। नाजरीन, इलाक़ाई तालीम अफसरान के इस इंसान दोस्त इक़दाम को अवाम ने खूब सराहा। ವಿದ್ಯಾರ್ಥಿನಿಯಾದ ಪಲ್ಲವಿ ಹಳ್ಳಿಕೆರೆ ಎಂಬ ವಿದ್ಯಾರ್ಥಿನಿ ವಿಜ್ಞಾನ ಪರೀಕ್ಷೆಗೆ ಹಾಜರಾಗದೆ ದ್ರಾಕ್ಷಿ ತೋಟಕ್ಕೆ ಕೂಲಿ ಕೆಲಸಕ್ಕೆ ಹೋಗಿದ್ದು ವಿದ್ಯಾರ್ಥಿಗಳಿಂದ ಆ ಊರಿನ ವಿದ್ಯಾರ್ಥಿಗಳಿಂದ ಮತ್ತು ಮುಖ್ಯ ಶಿಕ್ಷಕರಿಂದ ವಿಷಯ ತಿಳಿದು ಬಂತು. ಕೂಡಲೇ ನಾನು ಆ ವಿದ್ಯಾರ್ಥಿನಿ ಹೋದಂಥ ದ್ರಾಕ್ಷಿ ತೋಟಕ್ಕೆ ಹೋಗಿ ಅಲ್ಲಿಯ ಆ ವಿದ್ಯಾರ್ಥಿನಿ ತಾಯಿಯ ಮತ್ತು ವಿದ್ಯಾರ್ಥಿನಿಯ ಮನವೊಲಿಸಿ ಸದರಿ ವಿದ್ಯಾರ್ಥಿನಿಯನ್ನು ವಿಜಿಲಿಂಬಿಕಾಯಿ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರಕ್ಕೆ ತಿಳುವಳಿಕೆ ಹೇಳಿ ಮನವೊಲಿಸಿ ನಮ್ಮ ಕಾರಿನಲ್ಲಿ ಆ ವಿದ್ಯಾರ್ಥಿನಿಯನ್ನು ಕರೆದುಕೊಂಡು ಬಂದು ಪರೀಕ್ಷೆಗೆ ಕೂರಿಸಿದೆ. ಆ ವಿದ್ಯಾರ್ಥಿ ಯಾಕೆ ಪರೀಕ್ಷೆಗೆ ಬಂದಿಲ್ಲ ಎಂದು ಕೇಳಿದಾಗ ನಮ್ಮ ತಂದೆಯವರಿಗೆ ಅನಾರೋಗ್ಯದ ನಿಮಿತ್ತ ಔಷಧಿಗಾಗಿ ಹಣ ಬೇಕಾಗಿತ್ತು, ಆದ್ದರಿಂದ ನಾನು ಕೂಲಿ ಕೆಲಸಕ್ಕೆ ಹೋಗಿದ್ದೆ ಎಂದು ತಿಳಿಸಿದಳು. ಕೂಡಲೇ ಆ ಪಾಲಕರ ಮನವೊಲಿಸಿ ಆ ವಿದ್ಯಾರ್ಥಿನಿಗೆ ತಿಳುವಳಿಕೆ ಹೇಳಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರುಪಡಿಸಿದೆ. ಆ ವಿದ್ಯಾರ್ಥಿ ಈಗಾಗಲೇ 1ನೇ ಪರೀಕ್ಷೆಯನ್ನು 18ನೇ ತಾರೀಕು ನಡೆದಂಥ ಕನ್ನಡ ಭಾಷಾ ವಿಷಯ ಪರೀಕ್ಷೆಯನ್ನು ಬರೆದಿದ್ಲು. ಇವತ್ತಕ್ಕೆ ಏನಾದರೂ ಪರೀಕ್ಷೆ ಕುಂದಿರದೇ ಇದ್ದಿದ್ದರೆ ಆಕೆ ಫೇಲ್ ಅನುತ್ತೀರ್ಣರಾಗ್ತಿದ್ರು. ಆ ವಿದ್ಯಾರ್ಥಿನಿಯ ಭವಿಷ್ಯ ಎಲ್ಲೋ ಇಲ್ಲಿಗೆ ನಿಂತು ಹೋಗ್ತಿತ್ತು. ಆ ಹಿನ್ನೆಲೆಯೊಳಗೆ ಕೂಡಲೇ ಸ್ವತಃ ಆ ದ್ರಾಕ್ಷಿ ತೋಟಕ್ಕೆ ಹೋಗಿ ಆ ವಿದ್ಯಾರ್ಥಿನಿಯನ್ನು ಕರೆದುಕೊಂಡು ಬಂದು ಪರೀಕ್ಷೆಗೆ ಹಾಜರುಪಡಿಸಿದೆ.